ಶ್ರೀಗುರುಭ್ಯೋ ನಮಃ. ಹರಿ ಓಂ. ದಧಾನಕರಪದ್ಮಾಭ್ಯಾಂ ಅಕ್ಷಮಾಲಾಕಮಂಡಲೂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮಾ. ಈ ದಿನ ನವರಾತ್ರಿಯ 2ನೇ ದಿನ. ಆ ದೇವಿಯ 2ನೇ ಅವತಾರವಾಗಿರುವ ಬ್ರಹ್ಮಚಾರಿಣಿಯ ಬಗ್ಗೆ ತಿಳಿಯೋಣ. ಜಗಜ್ಜನನಿ ದುರ್ಗೆಯ ನವಶಕ್ತಿಯರಲ್ಲಿ 2ನೇ ಸ್ವರೂಪ ಈ ಬ್ರಹ್ಮಚಾರಿಣಿ ಆಗಿದೆ. ಇಲ್ಲಿ ಬ್ರಹ್ಮ ಎಂಬ ಶಬ್ದದ ಅರ್ಥ ತಪಸ್ಸು ಎಂದು. ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸಿನ ಚಾರಿಣಿ ಅಥವಾ ತಪಸ್ಸನ್ನು ಆಚರಿಸುವವಳು ಎಂದರ್ಥ. ವೇದಸ್ತತ್ವಂ ತಪೋಬ್ರಹ್ಮ ಎಂಬಂತೆ ವೇದ ಮತ್ತು ತಪಸ್ಸು ಈ ಬ್ರಹ್ಮ ಎಂಬ ಶಬ್ದದ ಅರ್ಥವಾಗಿದೆ. ಈ ಬ್ರಹ್ಮಚಾರಿಣಿಯು ಬಲಗೈಯಲ್ಲಿ ಜಪಮಾಲೆಯನ್ನು ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹೊಂದಿದ್ದಾಳೆ. ಹಿಂದಿನ ಜನ್ಮದಲ್ಲಿ ಇವಳು ಹಿಮವಂತನ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಿದಾಗ ನಾರದ ಮಹರ್ಷಿಗಳ ಉಪದೇಶದಂತೆ ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂದು ಹಠವನ್ನು ತೊಟ್ಟು ಅತಿಯಾದ ಕಠಿಣ ತಪಸ್ಸನ್ನು ಮಾಡ್ತಾಳೆ. ಇಂತಹ ದುಷ್ಕರ ತಪಸ್ಸಿನ ಕಾರಣ ಇವಳನ್ನು ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತೆ. 1000 ವರ್ಷಗಳ ಕಾಲ ಹಣ್ಣು ಹಂಪಲಗಳನ್ನು ತಿನ್ನುತ್ತಾಳೆ. ಅದರ ನಂತರ ಸುಮಾರು 3000 ವರ್ಷಗಳ ಕಾಲ ಬಿಲ್ವಪತ್ರ ಎಲೆಗಳನ್ನು ತಿನ್ನುತ್ತಾ ಬದುಕುತ್ತಾಳೆ. ಈಕೆ ಕಠಿಣ ಉಪವಾಸವಿದ್ದು ಆಕಾಶದ ಕೆಳಗೆ ಮಳೆ ಬಿಸಿಲಿನ ಭಯಾನಕ ಕಷ್ಟಗಳನ್ನು ಸಹಿಸಿಕೊಳ್ತಾಳೆ. ಹಗಲು ರಾತ್ರಿ ಆ ಶಂಕರನ ಆರಾಧನೆ ಮಾಡ್ತಾಳೆ. ಒಂದು ದಿನ ಈ ಒಣಗಿದ ಬಿಲ್ವ ಪತ್ರಗಳನ್ನು ತಿನ್ನುವುದನ್ನು ನಿಲ್ಲಿಸುತ್ತಾಳೆ. ಆ ಕ್ಷಣದಿಂದ ಆಕೆಗೆ ಅಪರ್ಣ ಎಂಬುವಂತಹ ಹೆಸರು ಬಂತು. ಪರ್ಣ ಎಂದರೆ ಎಲೆ. ಈ ಬಿಲ್ವ ಎಲೆಗಳನ್ನು ತಿನ್ನುವುದನ್ನು ನಿಲ್ಲಿಸಿದ್ದಕ್ಕೆ ಆಕೆಗೆ ಅಪರ್ಣ ಎಂದು ಕರೆಯುತ್ತೇವೆ. ಅನೇಕ ಸಾವಿರ ವರ್ಷಗಳ ಕಠಿಣ ತಪಸ್ಸಿನ ಕಾರಣ ಆಕೆಯ ಶರೀರ ಕ್ಷೀಣವಾಗುತ್ತದೆ. ತನ್ನ ತಾಯಿಯಾದ ಮೇನಾದೇವಿಯು ಕೂಡ ತಪಸ್ಸನ್ನು ನಿಲ್ಲಿಸು ಎಂದು ಹೇಳಿ ಪ್ರಾರ್ಥಿಸುತ್ತಾಳೆ. ದೇವಾನುದೇವತೆಗಳೆಲ್ಲ ಕೂಡ ಬ್ರಹ್ಮನಲ್ಲಿ ಈ ತಪಸ್ಸಿನ ಬಗ್ಗೆ ವಿನಂತಿಸಿಕೊಳ್ಳುತ್ತಾರೆ. ಬ್ರಹ್ಮದೇವ ಅಶರೀರವಾಣಿಯಾಗಿ ಸಂಬೋಧಿಸುತ್ತಾ, ನೀನು ಮಾಡಿರುವಂತಹ ತಪಸ್ಸು ಬಹಳ ವಿಶೇಷವಾದ್ದು. ಇಂತಹ ಕಠೋರ ತಪಸ್ಸು ಯಾರೂ ಮಾಡಿಲ್ಲ. ಸಾಕ್ಷಾತ್ ಚಂದ್ರಮೌಳಿ ಶಿವನು ನಿನಗೆ ಪತೆಯಾಗಿ ದೊರಕುತ್ತಾನೆ ಎಂದು ಆಶೀರ್ವದಿಸುತ್ತಾರೆ. ನಂತರ ಬ್ರಹ್ಮಚಾರಿಣಿಯು ತನ್ನ ಕಠಿಣ ತಪಸ್ಸನ್ನು ಮಂಗಳಗೊಳಿಸುತ್ತಾಳೆ. ಈಕೆಯನ್ನು ನಾವು ಪೂಜೆ ಮಾಡಿದ್ದೇ ಆದರೆ ಮನುಷ್ಯರಲ್ಲಿ ತಪಸ್ಸು ಮಾಡುವ ಛಲ ಹೆಚ್ಚಾಗುತ್ತದೆ. ಈ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ಎಲ್ಲವೂ ಸಿದ್ಧಿಯಾಗಿ ಎಲ್ಲ ಕೆಲಸಗಳು ವಿಜಯಪ್ರದವಾಗುತ್ತದೆ. ಇದನ್ನು ಉಪಾಸನೆ ಮಾಡಿದ್ದೇ ಆದರೆ ಎಲ್ಲ ಸಾಧಕರ ಸ್ವಾಧಿಷ್ಠಾನ ಚಕ್ರವು ಜಾಗೃತಗೊಳ್ಳುತ್ತದೆ. ಅಂತಹ ಪರಮಶಕ್ತಿ ಇರುವ ಈ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ನಾವೆಲ್ಲರೂ ಮಾಡೋಣ. ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ. ತತ್ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು.